ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತಂದು ಹೇಳ್ಬಿಟ್ಟು ಟೂ ವೀಲರ್ ಬೈಕ್ ಡ್ರೈವ್ ಮಾಡಲಿಕ್ಕೆ ಬಂದರೆ ಕಾರ್ ಡ್ರೈವ್ ಮಾಡಬೇಕಂದ್ರೆ ತುಂಬ ಈಸಿ ಇರುತ್ತೆ. ಟೂ ವೀಲರ್ ಆ್ಯಸ್ ಇಟ್ ಈಸ್ ಏನು ಕ್ಲಚ್ಚು ಗೇರು ಬ್ರೇಕ್ ಸಿಸ್ಟಮ್ ಇರುತ್ತೋ ಕಾರಲ್ಲೂ ಸೇಮ್ ಅದೇ ಥರ ಇರುತ್ತೆ. ಟೂ ವೀಲರಲ್ಲಿ ಏನು ಡಿಫ್ರೆನ್ಸು, ಕಾರಲ್ಲಿ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ. ಟೂ ವೀಲರ್ ಬೈಕ್ ಡ್ರೈವ್ ಮಾಡೋರು ಕಾರ್ ಯಾವ ಥರ ತುಂಬ ಲರ್ನ್ ಮಾಡೋದು ಚೆನ್ನಾಗಿ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಈಗ ನಾವು ಟೂ ವೀಲರಲ್ಲಿ ಮೂವ್ ಮಾಡಬೇಕಂದ್ರೆ ನಮಗೆ ಲೆಫ್ಟ್ ಹ್ಯಾಂಡಲ್ಲಿ ಕ್ಲಚ್ ಇರುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ಕ್ಲಚ್ ಇದ್ದರೆ ನಾವು ಒಂದು ಫಿಂಗರಲ್ಲಿ ಕ್ಲಚ್ನ ಹಿಡಿಯೋದಿಲ್ಲ. ಯಾವಾಗೂ 3 ಫಿಂಗರ್ಸಿಂದ ಹಿಡಿತೀವಿ, ಇಲ್ಲ 4 ಫಿಂಗರ್ಸಿಂದ ಹಿಡಿತೀವಿ. ಅದೇ ಥರ ಕಾರಲ್ಲೂ ಅಷ್ಟೇ 4 ಫಿಂಗರ್ಸ್ ಪೂರ್ತಿ ಲೆಗ್ಗಿಂದ ಹಿಡ್ಕೊಬೇಕು. ಈಗ ಪೂರ್ತಿ ಕ್ಲಚ್ ಹಿಡ್ಕೊಂಡು ಇದನ್ನು ಬಿಡಬೇಕಂದ್ರೆ ತುಂಬ ನಿಧಾನಕ್ಕೆ ಬಿಡ್ತೀವಲ್ವ, ಈ ಥರ ಒಂದೇ ಸರಿ ಈ ಥರ ಬಿಡೋದಿಲ್ಲ, ನಿಧಾನಕ್ಕೆ ಈ ಥರ ಬಿಡ್ತಾ ಇರ್ತೀವಲ್ಲ, ಅದರಲ್ಲೂ ಅಷ್ಟೇ ನಿಧಾನಕ್ಕೆ ಬಿಡ್ತಾ ಇರಬೇಕು. ಮತ್ತು ಎಕ್ಸಿಲೇಟ್ರ್ ಕೊಡಬೇಕಂದ್ರೂ ತುಂಬ ಒಂದೇ ಸರಿ ಫುಲ್ ರೈಸ್ ಮಾಡೋದಿಲ್ಲ, ಈ ಥರ ಜಸ್ಟ್ ಸ್ವಲ್ಪ ರೈಸ್ ಮಾಡ್ತಾ ಇರ್ತೀವಲ್ಲ ಅದೇ ಥರನೇ ಮಾಡಬೇಕು. ಮತ್ತು ಕಾರಲ್ಲೂ ಬ್ರೇಕ್ ಮಾಡಬೇಕಂದ್ರೆ ಈಗ 2 ಫಿಂಗರ್ಸಲ್ಲಿ ಫ್ರಂಟ್ ಬ್ರೇಕ್ ಮಾಡಬೇಕಂದ್ರೆ 2 ಫಿಂಗರ್ಸಲ್ಲಿ ಮಾಡ್ತಾ ಇರ್ತೀವಲ್ವ, ಕಾರಲ್ಲೂ ಅಷ್ಟೇ 1 ಫಿಂಗರಿಂದ ಬ್ರೇಕ್ ಮಾಡಿದ್ರೂ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಾನು. ಈಗ ಗಾಡಿ ಸ್ಟಾರ್ಟ್ ಆಗಿದೆ. ಎಕ್ಸಿಲೇಟರ್ ರೈಸ್ ಮಾಡ್ತೀರಲ್ವ, ಇಲ್ಲಿ RPM ಬರುತ್ತಲ್ವ, ಅದರಲ್ಲೂ ಅಷ್ಟೇ RPM ಬರ್ತಾಯಿದೆ. ಇದ್ರ 2ಗಿಂತ ಮೇಲೆ ರೈಸ್ ಮಾಡಬೇಕು. ಈಗ ನ್ಯೂಟ್ರಲಲ್ಲಿದೆ. ಫುಲ್ ಕ್ಲಚ್ ಪ್ರೆಸ್ ಮಾಡಿ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಈಗ ಅದೇ ರೀತಿ ಕಾರಲ್ಲಿನೂ ಯಾವ ಥರ ಇದು ಗೇರ್ ಸಿಸ್ಟಮ್ ಇರುತ್ತೆ, ಮತ್ತು ಎಕ್ಸಲೇಟರು ಬ್ರೇಕು ಕ್ಲಚ್ ಇರುತ್ತೆ. ಟೂ ವೀಲರಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕ್ಲಚ್ ಇರುತ್ತಲ್ವ, ಇದರಲ್ಲಿ ಲೆಫ್ಟ್ ಲೆಗ್ಗಲ್ಲಿ ಪ್ರೆಸ್ ಮಾಡಬೇಕು ಕ್ಲಚ್ನ. ಅದರಲ್ಲಿ ನಾವು ಈ ಥರ ಫಿಂಗರ್ಸಲ್ಲಿ ಪ್ರೆಸ್ ಮಾಡೋದಿಲ್ಲ, ಅಂದರೆ 2 ಫಿಂಗರ್ಸಲ್ಲಿ ಹಿಡಿಯೋದಿಲ್ಲ, ಪೂರ್ತಿ 4 ಫಿಂಗರ್ಸಿಂದ ಹಿಡಿತೀವಲ್ವ, ಇದರಲ್ಲೂ ಅಷ್ಟೇ ಫುಲ್ ಲೆಗ್ಗಿಂದ ಹಿಡ್ಕೊಬೇಕು. ನಾವು ಟೂ ವೀಲರಲ್ಲಿ ಕ್ಲಚ್ ಹಿಡಿಬೇಕಂದ್ರೆ ಹ್ಯಾಂಡಲ್ ಹಿಡ್ಕೊಂಬಿಟ್ರೆ ಕ್ಲಚ್ ಈ ಥರ ಹಿಡ್ಕೊತೀವಿ. ಅಂದರೆ ಹ್ಯಾಂಡಲ್ ಬಿಟ್ಬಿಟ್ಟು ಈ ಥರ ಬರೀ ಕ್ಲಚ್ ಮಾತ್ರನೇ ಯೂಸ್ ಮಾಡೋದಿಲ್ಲ, ಈ ಥರ ಯೂಸ್ ಮಾಡೋದಿಲ್ಲ ಹ್ಯಾಂಡಲ್ ಬಿಟ್ಬಿಟ್ಟು. ಅದೇ ಥರ ಕಾರಲ್ಲೂ ಅಷ್ಟೇ, ಕಾರಲ್ಲಿ ಯೂಸ್ ಮಾಡ್ತೀರಲ್ವ, ತುಂಬ ಜನ ಏನು ಮಾಡ್ತಾ ಇರ್ತಾರೆ, ಲೆಗ್ ಹೇರಲ್ಲಿ ಇಡ್ತಾರೆ, ಈ ಥರ ಇಡಬಾರ್ದು. ಏಡಿ ಕೆಳಗಡೆ ಇಡಬೇಕು, ಫೂಟಿಂದ ಪ್ರೆಸ್ ಮಾಡಬೇಕು ಫುಲ್ ಎಂಡ್ವರೆಗೂ. ಬಿಡಬೇಕಾದ್ರೆ ತುಂಬ ನಿಧಾನಕ್ಕೆ ಬಿಡಬೇಕು. ನಾವು ಟೂ ವೀಲರಲ್ಲಿ ಬಿಡ್ತೀವಲ್ವ, ಆ್ಯಸ್ ಇಟ್ ಈಸ್ ಅದೇ ಥರನೇ ಬಿಡಬೇಕು. ಈಗ ಈ ಥರ ಪ್ರೆಸ್ ಮಾಡಿ ಈ ಥರ ಬಿಡಬಾರ್ದು. ಇಮ್ಡಿ ಕೆಳಗಡೆ ಇಡಬೇಕು, ಫೂಟಿಂದ ಪ್ರೆಸ್ ಮಾಡಬೇಕು. ಬಿಡಬೇಕಾದ್ರೆ ತುಂಬ ನಿಧಾನಕ್ಕೆ ಬಿಡಬೇಕು. ಅದರಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಕ್ಲಚ್ ಇರುತ್ತೆ, ಇದರಲ್ಲಿ ಲೆಫ್ಟ್ ಲೆಗ್ಗಲ್ಲಿ ಕ್ಲಚ್ ಇರುತ್ತೆ. ಮತ್ತು ರೈಟ್ ಹ್ಯಾಂಡಲ್ಲಿ ಎಕ್ಸಿಲೇಟರು, ರೈಟ್ ಲೆಗ್ಗಲ್ಲಿ ಬ್ರೇಕ್ ಇರುತ್ತಲ್ವ, ಇದರಲ್ಲಿ ರೈಟ್ ಫಿಂಗರಲ್ಲಿ ಬ್ರೇಕ್ ಮಾಡ್ಕೊಬೇಕು, ರೈಟ್ ಫಿಂಗರಲ್ಲೇ ಎಕ್ಸಿಲೇಟ್ರ್ ಕೊಡಬೇಕು. ಸ್ಟಾರ್ಟಿಂಗಲ್ಲಿ ಜಸ್ಟ್ ಮೂವ್ಮೆಂಟ್ ಮಾಡಲಿಕ್ಕೆ ಬ್ರೇಕು ಎಕ್ಸಿಲೇಟ್ರು ಜಸ್ಟ್ ಫಿಂಗರಿಂದ ಯೂಸ್ ಮಾಡಿದ್ರೆ ಸಾಕಷ್ಟೇ. ನಿಮಗೆ ರೈಟ್ ಹ್ಯಾಂಡಲ್ಲಿ ಎಕ್ಸಿಲೇಟರ್ ಇರುತ್ತೆ, ರೈಟ್ ಹ್ಯಾಂಡಲ್ಲೇ ಬ್ರೇಕ್ ಇರುತ್ತೆ. ಇದು ರೈಟ್ ಲೆಗ್ಗಲ್ಲಿ ಎಕ್ಸಿಲೇಟರ್ ಇರುತ್ತೆ, ರೈಟ್ ಲೆಗ್ಗಲ್ಲೇ ಬ್ರೇಕ್ ಇರುತ್ತೆ. ನಾನೊಂದ್ಸರಿ ಈಗ ಸ್ಟಾರ್ಟ್ ಮಾಡಿ ಮೂವ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಜಸ್ಟ್ ಇದನ್ನು ಕೀಯಿಂದ ಜಸ್ಟ್ ಕ್ಲಾಕ್ ವೈಸ್ನ ಸ್ಕ್ರೋಲ್ ಮಾಡಬೇಕು ಮುಂದೆ. ಜಸ್ಟ್ 1 ಸೆಕೆಂಡು. ಈಗ ಸ್ಟಾರ್ಟ್ ಆಗಿದೆ. ಇದು ಯಾವಾಗೂ 1ಗಿಂತ ಕೆಳಗಡೆ ಇರಬೇಕು. ಇವಾಗ ಅದು RPM 1ಗಿಂತ ಮೇಲೆ ಇದೆ ಅಲ್ವಾ, ಜಸ್ಟ್ ನಾನು ಈಗ ಒಂದು 4 ಅವರ್ಸ್ ಗಾಡಿನ ಆಫ್ ಮಾಡಿದ್ದೀನಿ ಕಾರ್ನ. ಈಗ 1ಗಿಂತ ಮೇಲೆ ಇದೆ, ಅದನ್ನು ಜಸ್ಟ್ ಒಂದು 5 ಸೆಕೆಂಡ್ಸ್ ಆದಮೇಲೆ ಮತ್ತೆ 1ಗಿಂತ ಕೆಳಗಡೆ ಬರುತ್ತೆ. ಈಗ ಡಿಫ್ರೆನ್ಸ್ ಸೌಂಡ್ ಕೇಳಿಸ್ತಾ ಇದೆಯಲ್ವಾ, ಈಗ ಕೆಳಗಡೆ ಬರುತ್ತೆ ಜಸ್ಟ್ ಒಂದು 3-4 ಸೆಕೆಂಡ್ಸ್. ಈಗ 1ಗಿಂತ ಕೆಳಗಡೆ ಬಂತಲ್ವ, ಅವಾಗ ಮಿನಿಮಮ್ 30 ಸೆಕೆಂಡ್ಸ್ ಆದಮೇಲೆ ಮತ್ತೆ ಗಾಡಿನ ಮೂವ್ಮೆಂಟ್ ಮಾಡಬೇಕು. ಫಸ್ಟು ಟೂ ವೀಲರಲ್ಲಿ ಕ್ಲಚ್ ಪ್ರೆಸ್ ಮಾಡ್ತೀವಲ್ಲ, ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಇದು ಫುಲ್ ಲೆಗ್ಗಿಂದ ಏಡಿ ಕೆಳಗಡೆ ಇರಬೇಕು, ಫೂಟಿಂದ ಪ್ರೆಸ್ ಮಾಡಬೇಕು ಎಂಡ್ವರೆಗೂ. ಮತ್ತು ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿಕೊಂಡು ಫಸ್ಟ್ ಗೇರ್ಗೆ ಜಸ್ಟ್ ಲೆಫ್ಟ್ ಪುಷ್ ಮಾಡಿ ಮುಂದೆ ಹಾಕಿದ್ರೆ ಫಸ್ಟ್ ಗೇರ್ಗೆ, ಜಸ್ಟ್ ಲೆಫ್ಟ್ ಪುಷ್ ಮಾಡಿ ಮುಂದೆ ಫಾರ್ವರ್ಡ್ ಮಾಡಿದೆ ಫಸ್ಟ್ ಗೇರ್ಗೆ ಚೇಂಜ್ ಆಯಿತು. ಈ ಕ್ಲಚ್ನ ಇರುತ್ತಲ್ವ, ಜಸ್ಟ್ ನಿಧಾನಕ್ಕೆ ಜಸ್ಟ್ ಸ್ವಲ್ಪ ಒಂದು 50% ಬಿಡಬೇಕು. ಈಗ ಟೂ ವೀಲರಲ್ಲಿ ಎಕ್ಸಿಲೇಟರ್ ಕೊಡಬೇಕಾಗುತ್ತೆ, ಬಟ್ ಕಾರಲ್ಲಿ ಎಕ್ಸಿಲೇಟರ್ ಅವಶ್ಯಕತೆ ಇಲ್ಲ. ಈಗ ಜಸ್ಟ್ ಲೈಟಾಗಿ ಒಂದು ಸ್ವಲ್ಪ ಕ್ಲಚ್ ಬಿಡ್ತಾ ಇದ್ದೀನಿ, ಮೂಮೆಂಟಮ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಈಗ ಗಾಡಿ ಮೂಮೆಂಟ್ ಆಗ್ತಾ ಇದೆ ಅಲ್ವಾ, ಜಸ್ಟ್ ಬರೀ ಕ್ಲಚ್ಚಿಂದನೇ ಮೂಮೆಂಟ್ ಮಾಡ್ತಾ ಇದ್ದೀನಿ. ಅಗೇನ್ ಕ್ಲಚ್ ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾಪ್ ಆಗ್ತದೆ. ಈಗ ಕ್ಲಚ್ ಪ್ರೆಸ್ ಮಾಡಿ ಸ್ವಲ್ಪ ಬ್ರೇಕ್ ಮಾಡಬೇಕು. ಈ ಕ್ಲಚ್ ಬಿಡ್ತಿರ್ತೀವಲ್ವ, ತುಂಬ ನಿಧಾನಕ್ಕೆ ಬಿಡಬೇಕು. ಕ್ಲಚ್ನ ತುಂಬ ಸ್ಪೀಡಾಗಿ ಬಿಡಬಾರ್ದು. ಯಾವಾಗೂ ಫಸ್ಟ್ ಗೇರಲ್ಲಿ ಅದು ರೂಲ್ಸ್ ಇರುತ್ತೆ. ಟೂ ವೀಲರಲ್ಲಿ ಕ್ಲಚ್ ಬಿಡಬೇಕಂದ್ರೆ ತುಂಬ ನಿಧಾನಕ್ಕೆ ಬಿಡ್ತಾ ಇರ್ತೀವಲ್ವಾ. ಸೆಕೆಂಡ್ ಗೇರ್ ಆದರೆ ಸ್ವಲ್ಪ ರನ್ನಿಂಗಲ್ಲಿ ಇರುತ್ತೆ, ತುಂಬ ಸ್ಪೀಡಾಗಿ ಬಿಡ್ಬೋದು. ಬಟ್ ಟೂ ವೀಲರಲ್ಲಿ ಫಸ್ಟ್ ಗೇರಲ್ಲಿ ನಿಧಾನಕ್ಕೆ ಬಿಟ್ಟರೆ ಕಾರಲ್ಲೂ ಅದೇ ಥರ ಸೇಮ್ ಈ ಥರ ಬಿಡ್ತಾ ಇದ್ದರೆ ಒಂದು ಹತ್ರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಕ್ಲಚ್ನ ನಿಧಾನಕ್ಕೆ ವೈಬ್ರೇಷನ್ ಬರೋವರೆಗೂ ಬಿಡ್ತಾ ಇದ್ದರೆ, ಈಗ ಡಿಫ್ರೆಂಟ್ ವೈಬ್ರೇಷನ್ ಬರ್ತಾ ಇದೆಯಲ್ಲ, ಅಲ್ಲಿವರೆಗೂ ಮಾತ್ರನೇ ಬಿಟ್ಕೊಬೇಕು. ಆವಾಗ ಗಾಡಿ ಬ್ಯಾಕ್ ಸೈಡ್ ಮೂವ್ಮೆಂಟ್ ಆಗುತ್ತೆ. ಜಸ್ಟ್ ಬ್ರೇಕಲ್ಲಿ ಪ್ಲೇ ಮಾಡ್ತಾಯಿದ್ದೀನಿ. ಗಾಡಿ ಮೂವ್ಮೆಂಟ್ ಆಗ್ತಾ ಇದೆಯಲ್ವಾ, ಜಸ್ಟ್ ಈಗ ಬ್ರೇಕಲ್ಲಿ ಪ್ಲೇ ಮಾಡ್ತಾಯಿದ್ದೀನಿ.